ದಯ ಮಾಡೋ ವಿನಾಯಕ, ಜಯ ನೀಡೋ ವಿನಾಯಕ. ಕೋಟಿ ಕೋಟಿ ಸೂರ್ಯರ ದಿವ್ಯ ತೇಜ, ಸರ್ವಕಾರ್ಯೇಷು ಸರ್ವದಾ ವಿಘ್ನರಾಜ. ದಯ ಮಾಡೋ ವಿನಾಯಕ, ಜಯ ನೀಡೋ ವಿನಾಯಕ. ಕೋಟಿ ಕೋಟಿ ಸೂರ್ಯರ ದಿವ್ಯ ತೇಜ, ಸರ್ವಕಾರ್ಯೇಷು ಸರ್ವದಾ ವಿಘ್ನರಾಜ. ದಯ ಮಾಡೋ ವಿನಾಯಕ, ಜಯ ನೀಡೋ ವಿನಾಯಕ. ತಂದೆ ತಾಯಿಯೇ ದೈವ ಎಂದು ನೀನು ಅಂದೆ, ಮೂರು ಸುತ್ತಲೂ ಸುತ್ತಿ ಅವರೇ ಲೋಕ ಎಂದೆ. ವಿಶ್ವನಾಥನಿಗೆ ವಿಚಾರಣೆ ಮಾಡಿ ನಿಲ್ಲಿಸಿದ ಮಹಾತ್ಮನೇ, ಇದೇ ತುಂಬ ನೀನೆ ತುಂಬಿರುವೆ. ದಯ ಮಾಡೋ ವಿನಾಯಕ, ಜಯ ನೀಡೋ ವಿನಾಯಕ. ಕೋಟಿ ಕೋಟಿ ಸೂರ್ಯರ ದಿವ್ಯ ತೇಜ, ಸರ್ವಕಾರ್ಯೇಷು ಸರ್ವದಾ ವಿಘ್ನರಾಜ. ದಯ ಮಾಡೋ ವಿನಾಯಕ, ಜಯ ನೀಡೋ ವಿನಾಯಕ. ನಿನ್ನ ನೋಡಿನಕ್ಕಾಗ ಕೋಪಿ ಶಾಪ ತಂದೆ, ಅತ್ತು ಬೇಡಿಕೊಂಡಾಗ ಜ್ಯೋತಿಯ ದರ್ಶನವೆಂದೆ. ಚಂದಮಾಮನಿಗೆ ವಿಮೋಚನೆ ನೀಡಿದಂತೆ ನೀಡೋ ಗಣೇಶನೇ, ಕ್ಷಮೆಗಾಗಿ ಕಾದು ನಿಂತಿರುವೆ. ದಯ ಮಾಡೋ ವಿನಾಯಕ, ಜಯ ನೀಡೋ ವಿನಾಯಕ. ಕೋಟಿ ಕೋಟಿ ಸೂರ್ಯರ ದಿವ್ಯ ತೇಜ, ಸರ್ವಕಾರ್ಯೇಷು ಸರ್ವದಾ ವಿಘ್ನರಾಜ. ದಯ ಮಾಡೋ ವಿನಾಯಕ, ಜಯ ನೀಡೋ ವಿನಾಯಕ. ಥ್ಯಾಂಕ್ ಯು ಸೋ ಮಚ್. ಇದು ನೋಡಿ 5 ಚುಕ್ಕಿ, ಅಂದರೆ 5 ಡಾಟ್ಸ್, 2 ಸಾಲು ಇಟ್ಕೋಬೇಕು. ಆಮೇಲೆ 3 ಚುಕ್ಕೆ ಬರುತ್ತೆ, ಆಮೇಲೆ 1 ಬರುತ್ತೆ. ತುಂಬ ಈಸಿ ಇದೆ ಇದು ರಂಗೋಲಿ. ರಂಗೋಲಿಗಳನ್ನು ಬಾಗಿಲಲ್ಲಿ ಹಾಕೋದು ಅಂದ್ರೇ ಒಂದು ದೊಡ್ಡ ಸಂಭ್ರಮ ಅಂತ ಹೇಳ್ಬೋದು ಮಹಿಳೆಯರಿಗೆ. ಸೊ ರಂಗೋಲಿ ಹಾಕಿದ ಆ ಬಾಗಿಲನ್ನು ನೋಡೋದೇ ಒಂದು ದೈವಿಕ ಕಳೆ ಇರುತ್ತೆ ಅಲ್ಲಿ. ಅಷ್ಟು ಒಂದು ಖುಷಿಯಾಗುತ್ತೆ ರಂಗೋಲಿಗಳನ್ನು ನೋಡೋಕ್ಕೆ, ರಂಗೋಲಿಗಳನ್ನು ಹಾಕೋಕ್ಕೆ. ಬೇರೆ ಬೇರೆ ರಂಗೋಲಿಗಳನ್ನು ಹಾಕೋದು, ಅದರಿಂದ ಸಂಭ್ರಮ ಪಡೋದು ತುಂಬ ಖುಷಿಯಾಗುತ್ತೆ. ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ಯಾವತ್ತೂ ನಮಗೆ ಹೆಮ್ಮೆ. ಎಲ್ಲರೂ ರಂಗೋಲಿಗಳನ್ನು, ವಿಧ ವಿಧವಾದ ರಂಗೋಲಿಗಳನ್ನು ಹಾಕಿ ಸಂತೋಷ ಸಂಭ್ರಮದಿಂದ ಇರೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.